ರಾಯರೆಲ್ಲ 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 ಈಗೀಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಯಾವುದೇ ಗಾಡಿ ಮೇಲೆ ನೋಡಲಿ, ಮನೆಯ ಬಾಗಿಲಿನ ಮೇಲೆ ಅಥವಾ ಕಾರ್ಗಳ ಮೇಲೆ, ಲಾರಿಗಳ ಮೇಲೆ, ಬಸ್ಗಳ ಮೇಲೆ, ಇನ್ನೂ ಬೇರೆ ಬೇರೆ ಕಡೆಗಳಿಗೆಲ್ಲ ಒಂದು ಸ್ಟಿಕ್ಕರ್ ಪ್ರಿಂಟ್ ಮಾಡ್ತಾ ಹಚ್ತಾ ಇದ್ದಾರೆ. ಏನು ಅಂದರೆ ರಾಯರಿದ್ದಾರೆ ಅಂತ. ಅದು ರಾಯರಿದ್ದಾರೆ ಅನ್ನೋ ಭಕ್ತಿ ಏನೋ ನನಗೆ ಓಕೆ. ಆದರೆ ಈಗ ಒಂದು 20 ವರ್ಷಗಳ ಹಿಂದೆ ನಾವು ಹೋಗೋಣ. 20 ವರ್ಷಗಳ ಹಿಂದೆ ನಮ್ಮ ದೇವರುಗಳು ಯಾರಾಗಿದ್ದರು? ನಮ್ಮೂರಿನ ಬಸವಣ್ಣ, ಮಾರಿ, ಕಾಳಿ, ದುರ್ಗಿ, ಸುಂಕ್ಲಮ್ಮ, ಈಶ್ವರ, ನಮ್ಮೂರ ವೆಂಕಟರಮಣ, ನಮ್ಮೂರ ಅಗಸಿಯ ದೇವರುಗಳು, ಊರ ಹನುಮಂತ, ಅಥವಾ ನಮ್ಮ ಅಡವಿಗಳನ್ನು ಕಾಯ್ತಕ್ಕಂತಹ ಅಲ್ಲಿನ ಸ್ಥಳೀಯ ದೇವತೆಗಳಿದ್ದರು. ಫಾರ್ ಎಕ್ಸಾಂಪಲ್ಗೆ ನಮ್ಮೂರಿನಲ್ಲಿ ಕೊರವಂಜಿ ಅಂತಕ್ಕಂತಹ ಅಡವಿಯ ಒಬ್ಬ ದೇವತೆ ಇದ್ದರು. ಇವರುಗಳೆಲ್ಲರೂ ನಮ್ಮ ಭಕ್ತಿಯ ಮೂಲ ಆಗಿದ್ದರು. ಆದರೆ ಈಗ ಈ ಟ್ರೆಂಡ್ ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಯಾರು ನೋಡಿದರೂ ಕೂಡ ಪ್ರತಿಯೊಂದು ತಮ್ಮ ವಸ್ತುಗಳ ಮೇಲೆ ರಾಯರಿದ್ದಾರೆ ರಾಯರಿದ್ದಾರೆ, ತಮ್ಮ ಅಂಗಡಿಗಳಲ್ಲಿ ರಾಯರಿದ್ದಾರೆ, ಎಲ್ಲ ಕಡೆ ರಾಯರಿದ್ದಾರೆ. ಆದರೆ ರಾಯರು ಎಲ್ಲಿಲ್ಲ ಅಂತ ಗೊತ್ತಾ? ರಾಯರು ಮಂತ್ರಾಲಯದಲ್ಲಿ ಮಾತ್ರ ಇಲ್ಲ. ಯಾಕೆ ಅಂದರೆ ಒಮ್ಮೆ ನೀವು ರಾಯರ ವೃಂದಾವನದ ಹಿಂದಿರತಕ್ಕಂಥ ತುಂಗಭದ್ರಾ ನದಿಗೆ ಹೋಗಿ ಬನ್ನಿ. ಅಲ್ಲಿ ಈ ಅನಿಷ್ಟರು ಹೋಗಿ ಮಾಡಿರ್ತಕ್ಕಂತಹ ಆ ಗಲೀಜನ್ನು ಒಮ್ಮೆ ನೋಡಿ ಬನ್ನಿ. ತಮ್ಮ ಬಿಟ್ಟು ಹೋದಂಥ ಬಟ್ಟೆಗಳನ್ನು ಎಷ್ಟು ಗಲೀಜಾಗಿ ಮಾಡಿದ್ದಾರೆ ಆ ನದಿಯನ್ನು ಅಂತಂದರೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾನೆ ಇಲ್ಲ. ಆ ನದಿಗೆ, ಆ ಪ್ರಕೃತಿಗೆ ಅಲ್ಲಿ ಎಷ್ಟು ಗಲೀಜಿರಬಹುದು ಅಂತಂದರೆ ಸುಮಾರು 1-1.5 ಟನ್ನು ಆ ದೇವಸ್ಥಾನದ ಹಿಂಭಾಗದಲ್ಲಿಯೇ ವೇಸ್ಟ್ ಬಟ್ಟೆಗಳು ಸಿಗ್ತವೆ. ಇವರ ಒಳ ಉಡುಪುಗಳು, ಡ್ರಾಯರ್ಗಳು, ಬನಿಯನ್ಗಳು, ಸೀರೆಗಳು, ಕುಪ್ಸಗಳು, ಲಂಗಗಳು, ಈ ಲುಂಗಿ, ಅಂಗಿ ಇವನ್ನೆಲ್ಲ ಬಿಸಾಕಕ್ಕೆ ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಅಥವಾ ನಿಮ್ಮ ಪಾಪವನ್ನು ತೊಳ್ಕೊಂಡು ಬರೋಕ್ಕೆ ಹೋಗಿದ್ದೀರಾ? ರಾಯರು ನಡೆದಾಡಿದಂಥ ಸ್ಥಳ, ರಾಯರು ಈಜಿದಂತಹ ನದಿ, ರಾಯರು ತಮ್ಮ ಏನು ಹೇಳ್ತಾರೆ ಅದು ತರ್ಪಣ ಬಿಟ್ಟಂತಹ ನದಿಗಳು, ಅಂಥ ನದಿಯನ್ನು ಅಷ್ಟು ಹೊಲಸು ಮಾಡಿಟ್ಟಿದ್ದೀರಿ. ಇನ್ನು ರಾಯರು ಅಲ್ಲಿರೋಕ್ಕೆ ಸಾಧ್ಯನಾ? ನಿಮ್ಮ ಮನೆಗಳಲ್ಲಿರ್ಬೋದು. ಯಾಕಂದರೆ ನಿಮಗೆ ನಿಮ್ಮ ಮನೆಯ ಬಗ್ಗೆ ಇರುವಷ್ಟು ಜವಾಬ್ದಾರಿ, ನಿಮ್ಮ ವಾಹನದ ಮೇಲೆ ಇರುವಷ್ಟು ಕಾಳಜಿ ನಿಮಗೆ ಮಂತ್ರಾಲಯದ ಮೇಲೆ ಇಲ್ಲ. ಹಾಗಾಗಿ ನೀವು ಯಾರು ಮಂತ್ರಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ರಾಯರಿಲ್ಲ. ನಿಮ್ಮ ಪಾಲಿಗಂತೂ ರಾಯರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅಲ್ಲಿ ರಾಯರಿದ್ದರು ಅಂತಲೇ ಇಟ್ಕೊಳ್ಳಿ, ಅವ್ರ ವೃಂದಾವನದಲ್ಲಿ ಅವರು ಜೀವಂತ ಸಮಾಧಿ ಆದರು ಅಂತ ನಾವು ಕೇಳ್ತಿದ್ದೇವೆ. ಒಂದು ವೇಳೆ ಇದ್ದರೆ ಆ ಜೀವ ಎಷ್ಟು ಪಶ್ಚಾತ್ತಾಪ ಪಡ್ತಿರ್ಬೋದು, ಎಷ್ಟು ಪರಿತಪಿಸ್ತಿರ್ಬೋದು. ನಿಮ್ಮ ಗಲೀಜನ್ನು ತಂದು ಈ ನದಿಯಲ್ಲಿ ಬಿಟ್ಟೋಗಕ್ಕಲ್ಲಪ್ಪ, ನಾವು ಈ ಕ್ಷೇತ್ರವನ್ನು ಪಾವನ ಕ್ಷೇತ್ರವಾಗಿಸಿದ್ದು ಅಂತ ರಾಯರು ಮನಸ್ಸಿನಲ್ಲಿ ಅಂದ್ಕೊಳ್ತಿರ್ಬೋದು. ಅಥವಾ ಅದನ್ನು ಅವರು ಜೋರಾಗಿ ಹೇಳ್ತಿದ್ರು ಇವತ್ತು ಕೇಳುವಷ್ಟು ವ್ಯವಧಾನ ನಮಗೆಲ್ಲಂತಾಗಿದೆ. ಯಾಕಂದರೆ ಅಷ್ಟೊಂದು ಕೊಳಕು ಜನಾಂಗವಾಗಿ ನಾವು ಪರಿವರ್ತನೆ ಹೊಂದ್ತಾ ಇದ್ದೇವೆ. ಆ ನದಿಯಲ್ಲಿ ಸೋಪು ಶಾಂಪುಗಳ ಕವರ್ಗಳನ್ನು ಬಿಸಾಕಿ ಬರ್ತಾ ಇದ್ದೀರಿ. ನಿಮ್ಮ ಮಕ್ಕಳ ಡೈಪರ್ಗಳನ್ನು ಬಿಸಾಕಿ ಬರ್ತಾ ಇದ್ದೀರಿ. ನದಿಯಲ್ಲಿ ಸೋಪು ಶಾಂಪಾಕಿ ಯಾರಾದರೂ ಸ್ನಾನ ಮಾಡ್ತಾರೆ ಅಂದರೆ ಅದೊಂದು ಸಿವಿಕ್ ಸೆನ್ಸಾ? ಅದೊಂದು ಸಿವಿಲ್ ಈ ಒಂದು ನಾಗರಿಕತೆ 2000 ವರ್ಷ ಆಯಿತು, ನಾವು 3000 ವರ್ಷಗಳ ನಾಗರಿಕತೆ ನಾವು ಅಂತ ಹೇಳ್ಕೊಳ್ತೀವಿ. ಇಷ್ಟು ಕಾಲ ನಾವು ಪರಿವರ್ತನೆ ಹೊಂದಿದ್ದು ಇದಕ್ಕೆ ಆಗ್ಯಾನ? ಒಮ್ಮೆ ಯೋಚಿಸಿ ನೋಡಿ. ದಯವಿಟ್ಟು ಮಂತ್ರಾಲಯಕ್ಕೆ ಹೋಗುವುದಾದರೆ ಅಥವಾ ಬರುವುದಾದರೆ ನಾವು ಇಲ್ಲೇ ಮಂತ್ರಾಲಯದ ಹತ್ತಿರದ ಊರಿನವರು. ನಮಗೆ ಮಂತ್ರಾಲಯ ನಾವು ಹೋಗಬೇಕು ಅಂದ್ಕೊಂಡ್ರೆ ನಮಗೆ ಅರ್ಧ ತಾಸು ಅಥವಾ 1 ತಾಸಿನ ದಾರಿ. ಈ ನಮ್ಮ ಊರಿನ ಜನ ಈಗೀಗ ಏನಾಗಿದೆ ಅಂದರೆ ಪ್ರತಿ ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಹೋಗಿ 10 ಗಂಟೆಗೆಲ್ಲ ವಾಪಸ್ ಊರಿಗೆ ಬಂದು ತಮ್ಮ ವ್ಯವಹಾರಗಳಲ್ಲಿ ತೊಡಗ್ತಾರೆ. ನೀವು ಬೆಳಗ್ಗೆ 6 ಗಂಟೆಗೆ ಹೋಗಿ ಸ್ನಾನ ಮಾಡ್ತೀರಿ, ನದಿಯಲ್ಲಿ ಸೋಪ್ ಹಾಕೊಂಡು ಸ್ನಾನ ಮಾಡ್ತೀರಿ, ಶಾಂಪು ಹಾಕೊಂಡು ಸ್ನಾನ ಮಾಡ್ತೀರಿ. ನಿಮ್ಮ ಗಲೀಜನ್ನೆಲ್ಲ ಆ ನದಿಯಲ್ಲಿ ಬಿಟ್ಬರಕ ಸುಮ್ಮನೆ ಒಂದು ಸ್ನಾನ ಮಾಡಿಕೊಂಡು ಮಠಕ್ಕೆ ಹೋಗಿ ಬರ್ಬೋದಲ್ಲ, ಪ್ರಸಾದ ತೊಗೊಂಡ್ಬರ್ಬೋದಲ್ಲ. ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ ಪ್ರಸಾದ ತಗೊಳ್ಳಿ, ಆ ಪುಣ್ಯವನ್ನು ತಗೊಂಡು ಮನೆಗೆ ಬನ್ನಿ. ನಿಮ್ಮ ಪಾಪವನ್ನು ಅಥವಾ ನಿಮ್ಮ ಗಲೀಜನ್ನು ಅಲ್ಲಿ ಬಿಟ್ಟು ಬರಬೇಡಿ. ನಿಮ್ಮ ಮನಸ್ಸಿನ ಒಳಗಿರತಕ್ಕಂತಹ ಕೆಲವು ಕ್ಷೋಭೆಯ ಗುಣಗಳನ್ನು ಅಲ್ಲಿ ಬಿಟ್ಟು ಬನ್ನಿ. ನಿಮ್ಮ ಮೈ ಮೇಲಿರ್ತಕ್ಕಂಥ ಗಲೀಜನ್ನು ಅಲ್ಲಿ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಅದು ಪಾವನ ಕ್ಷೇತ್ರ. ಅಲ್ಲಿ ರಾಯರು ನಡೆದಾಡಿದಂತಹ ಊರು, ರಾಯರು ಬದುಕಿದಂಥದ್ದು, ರಾಯರ ಗಾಳಿ ಅಲ್ಲಿ ಸುತ್ತಲೂ ಇದೆ. ನಿಮ್ಮ ಗಲೀಜು ಬಟ್ಟೆಗಳ ವಾಸನೆ ಅಲ್ಲಿ ಸೋಗಬಾರ್ದು. ದಯವಿಟ್ಟು ಇನ್ನೊಮ್ಮೆ ಮಂತ್ರಾಲಯಕ್ಕೆ ಅಂತಲ್ಲ, ಯಾವುದೇ ನದಿಗೆ ಹೋದರೂ ಕೂಡ ನಿಮ್ಮ ಗಲೀಜು ಬಟ್ಟೆಗಳನ್ನು ನದಿಯಲ್ಲಿ ಎಸೆದು ಬರಬೇಡಿ ದಯವಿಟ್ಟು. ನಮಸ್ಕಾರ.